ಹಾಯ್ ಫ್ರೆಂಡ್ಸ್, ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಚಿಕ್ಕ ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಈ ಕಾದಿರೋ ಎಣ್ಣೆಗೆ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೋಬೇಕು. ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಆಪ್ಷನ್, ಬೇಕು ಅಂದರೆ ಹಾಕ್ಕೊಳ್ಳಿ. ಚಿಕ್ಕ ಮಕ್ಕಳು ತಿನ್ನೋದು ಬೇಡ ಅನಿಸಿದ್ರೆ ಹಾಕ್ಕೊಳ್ಳೋದು ಬೇಡ. ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆಲ್ಲ ಥರ ತರಕಾರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ತರಕಾರಿ ಏನಿದೆಯಲ್ಲ ಸ್ವಲ್ಪ ಫ್ರೈ ಆಗಬೇಕು. ತುರಿದಿರೋಂಥ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಮೊದಲೇ ಹಾಕಿರೋದ್ರಿಂದ ಸ್ವಲ್ಪ ಹಾಕಿ ಅಷ್ಟೇ, ಇದು ಕಲರಿಗೋಸ್ಕರ. ಹಾಗೆ ಒಂಚೂರು ಗರಂ ಮಸಾಲ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಪುಡಿ ಸ್ವಲ್ಪ ಕಲಸಿ, ನೀರೇನು ಹಾಕೋಕ್ಕೆ ಹೋಗಬೇಡಿ. ನೀರು ಹಾಕಿದ್ರೆ ಬ್ರೆಡ್ಡಿಗೆಲ್ಲ ನಾವು ಹಾಕಿದಾಗ ಒಂಥರ ಹಸಿ ಥರ ಆಗೋಗುತ್ತೆ, ತಿನ್ನೋಕ್ಕಷ್ಟು ಟೇಸ್ಟಾಗಿರಲ್ಲ. ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ, ಹೀಗೆ ಫ್ರೈ ಆಗಲಿ, ಇದು ಡ್ರೈ ಆಗೇನೆ. ಸ್ವೀಟ್ ಕಾರ್ನ್ ಕೂಡ ತೊಗೊಂಡಿದ್ದೀನಿ. ಇದೊಂದು 2 ನಿಮಿಷ ಉಪ್ಪು ಹಾಕಿ ಬೇಯಿಸ್ಕೊಬೇಕು. ಈಗ ಈ ಬ್ರೆಡ್ ಪೀಸ್ಗೆ ಒಂದು ಸ್ವಲ್ಪ ನಾನು ಕೆಚಪ್ನ ಸವರ್ತಾ ಇದ್ದೀನಿ. ಅದಾದಮೇಲೆ ಈ ಪಲ್ಯ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಈ ವೆಜಿಟೇಬಲ್ದು, ಇದನ್ನು 1 ಸ್ಪೂನು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಚೀಸ್ದು ತೊಗೊಂಡಿದ್ದೀನಿ ಪೀಸು. ಚೀಸ್ ಪೀಸ್ ಕೂಡ ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲೆ ಈ ನಾವೇನು ಬೇಯಿಸಿದ್ವಲ್ಲ ಸ್ವೀಟ್ ಕಾರ್ನು, ಅದನ್ನು ಹಾಕ್ಕೊತಿದ್ದೀನಿ. ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಹೆಲ್ದಿಯಾಗಿರುತ್ತೆ ಫುಡ್ಡು. ನಾವು ಹೊರಗಡೆ ಹೋಗಿ ತಿನ್ನೋದು ಈಗಿನ ಇದರಲ್ಲಿ ಸ್ವಲ್ಪ ಬೇಡ. ಈ ಥರ ಮನೇಲೇ ಮಾಡಿ ಚೆನ್ನಾಗಿರುತ್ತೆ. ಚಿಲ್ಲಿ ಫ್ಲೆಕ್ಸು ಕೂಡ ಸ್ವಲ್ಪ ಉದುರಿಸ್ಕೊತಾ ಇದ್ದೀನಿ. ಈ ಥರ ಮಾಡಿ ಮತ್ತೆ ಈ ಬ್ರೆಡ್ನ ಇದ್ರ ಮೇಲೆ ಈ ಥರ ಮಾಡಿಕೊಂಡು, ಈಗ ತವಕಾಯಿ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ತವ ಮೇಲೆ ಇಟ್ಕೋಬೇಕು. ಈ ಥರ ಇಟ್ಕೋಬೇಕು. ಒಂದು ಏನಾರ ಮುಚ್ಚಳ ಮುಚ್ಚಿ ಒಂದು 2 ಸೆಕೆಂಡ್ ಇದನ್ನ ಬೇಯಿಸ್ಕೊಬೇಕು. ಮೇಲಿಂದ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಈಗ ಇದನ್ನ ಟರ್ನ್ ಮಾಡ್ಕೊಬೇಕು. ನೋಡಿ, ಈ ಥರ ರೆಡಿ ಆಗುತ್ತೆ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೊಂದು ಕೂಡ ಬ್ರೆಡ್ ಪೀಸ್ನ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಮುಚ್ಚಬೇಕು ಇದು. ನೋಡಿ, ಇದನ್ನ ಈ ಥರ ಸಾಫ್ಟಾಗಿ ಕಟ್ ಮಾಡಿಕೊಂಡ್ರೆ ಅದು ಕ್ರಿಸ್ಪಿಯಾಗಿರೋದ್ರಿಂದ ಚೆನ್ನಾಗಿ ನೀಟಾಗಿ ಕಟ್ ಆಗುತ್ತೆ. ಈ ಥರ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಒಂದು ಸತಿ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.